ವೆಲ್ಕಮ್ ಬ್ಯಾಕ್ ಟು ಹೇಮಾ ಬಿಜಿ ಯೂಟ್ಯೂಬ್ ಚಾನಲ್. ಇವತ್ತು ಬೆಟ್ಟದ ನೆಲಕಾಯಿ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು 3 ಬೆಟ್ಟದ ನೆಲಕಾಯಿ ಮನೇಲಿತ್ತು. ಅದನ್ನು ತೊಗೊಂಡು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕಲ್ಲ. ಸೊ ಅದಕ್ಕೇ ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಒಂದು ಹೇರ್ ಗ್ರೋತ್ಗಾಗಲಿ ಮತ್ತು ಸ್ಕಿನ್ ಗ್ಲೋಗಾಗಲಿ, ಮತ್ತು ಈಗ ಶುಗರ್ ಪೇಷಂಟ್ ಇರ್ತಾರಲ್ಲ ಅವರಿಗೂ ಸಹ ಶುಗರ್ ಅವಾಯ್ಡ್ ಆಗೋದಕ್ಕೆ ಈ ಬೆಟ್ಟದ ನೆಲಕಾಯಿ ಜ್ಯೂಸು ತುಂಬಾ ಯೂಸ್ಫುಲ್ ಇರುತ್ತೆ. ಸರಿ, ಬೆಟ್ಟದ ನೆಲಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನೊಂದು ಜಾರಿಗೆ ಹಾಕ್ಕೊಂಡೆ, ಮಿಕ್ಸಿ ಜಾರಿಗೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದಕ್ಕೆ ಇನ್ನು ಮತ್ತು ಇದಿತ್ತು ಶುಂಠಿ, ಆ ಶುಂಠಿನೂ ಸ್ವಲ್ಪ ಹಾಕ್ಕೊಂಡೆ. ಅದಾದಮೇಲೆ ಕರಿಬೇವು ಹಾಕ್ಕೊಂಡೆ, ಒಂದು 5 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಪುದೀನ ಸೊಪ್ಪು ಒಂದು 5 ಎಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಪುದೀನ ಎಲೆ. ಅದಾದಮೇಲೆ ಇದು ಪೆಪ್ಪರು ಮತ್ತು ಜೀರಿಗೆ ಮತ್ತು ಪೆಪ್ಪರು, ಅದೊಂದು ಪೆಪ್ಪರ್ ಒಂದು 10 ಮತ್ತು ಜೀರಿಗೆ ಒಂದು 1/4 ಟೇಬಲ್ ಸ್ಪೂನ್ ಹಾಕಿ, ಆಮೇಲೆ ಒಂದು ಹಾಫ್ ನಿಂಬೆಹಣ್ಣು, ಒಂದರಲ್ಲಿ ಒಂದು ಹಾಫ್ ನಿಂಬೆಹಣ್ಣು ಹಾಕ್ಕೊಳ್ಬೇಕು. ಅದಾದಮೇಲೆ ಉಪ್ಪು ಎಷ್ಟು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದಾದಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಫುಲ್ಲು ಅದನ್ನ ನೀಟಾಗಿ ನೈಸಿಗೆ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡಬೇಕಾಗತ್ತೆ. ಈ ಜ್ಯೂಸ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಈಗ ನಾನು ನೋಡಬೇಕಾದ್ರೆ ಮತ್ತೆ ಮಾಡಬೇಕಾದ್ರೆ ತುಂಬಾ ಇನ್ನೊಂದು ಸಲ ಇದೇ ಥರ ಬೇಕು, ಮಾಡ್ಕೊಂಡು ಕುಡಿಬೇಕು ಇವಾಗಲೇ ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಟೇಸ್ಟಿಯಾಗಿರುತ್ತೆ, ಯಾಕಂದರೆ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಇಂಗ್ರೀಡಿಯೆಂಟು, ಅಷ್ಟು ಸಖತ್ತಾಗಿರುತ್ತೆ. ಒಂದು ಸಲ ನೀವು ಮನೇಲಿ ಮಾಡಿ ನೋಡಿ. ಸರಿ, ಇವಾಗ ಅದು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದು ಬೌಲ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ನೀಟಾಗಿ ಒಂದು ಸ್ಪೂನ್ ಮುಖಾಂತರ ನಾವು ನೀಟಾಗಿ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಈ ಥರ ಫಿಲ್ಟ್ರ್ ಮಾಡಿಕೊಂಡು ಅದನ್ನು ನೀಟಾಗಿ ಲಾಸ್ಟಲ್ಲಿದ್ದರೆ ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾದ್ರೆ ಅದನ್ನ ನೀಟಾಗಿ ಸ್ಪೂನಲ್ಲೇ ಇದು ಮಾಡ್ಕೊಳ್ಳಿ. ಸೊ ಇದೆಲ್ಲ ಆಯ್ತಲ್ಲ, ಸರಿ ನೋಡಿ ಎಷ್ಟು ಚೆನ್ನಾಗಿದೆ. ಕುಡಿಯೋದಕ್ಕಂತೂ ಅಷ್ಟು ಟೇಸ್ಟಾಗಿತ್ತು. ತುಂಬಾ ಒಳ್ಳೆಯದು. ಇದನ್ನ ಬೇಕಾದ್ರೆ ಬೆಳಿಗ್ಗೆ ಹೊತ್ತು ಇದನ್ನು ಐಸ್ ಕ್ಯೂಬ್ ಮಾಡ್ಕೊಂಡು ಬೇಕಾದರೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದ್ರೆ ಒಂದು 5 ಮಂತು 6 ಮಂತ್ವರೆಗೂ ಐಸ್ ಕ್ಯೂಬ್ ಮಾಡಿಕೊಂಡು ಬೆಳಿಗ್ಗೆ ಹೊತ್ತು ಎದ್ದ ತಕ್ಷಣ ಅದನ್ನ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಒಂದು ಐಸ್ ಕ್ಯೂಬ್ ಹಾಕ್ಕೊಂಡು ಸಹ ಕುಡಿಬೇಕು. ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮುಂಚೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ.